ಅಫಸಲಪುರ ತಾಲೂಕಿನ ಮಾಶಾಳ ಗ್ರಾಮದಲ್ಲಿರುವ ಆಗಸ್ಟ್ 15ರಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳಿಂದ ಮೂರ್ತಿಗೆ ಹಾಲಿನ ಅಭಿಷೇಕ ಮತ್ತು ತುಪ್ಪದ ಅಭಿಷೇಕ, ಹೂವಿನ ಸುರಿಮಳೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಮರುಳರಾಧ್ಯ ಶಿವಾಚಾರ್ಯರು, ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಾವು ಸ್ಮರಿಸಬೇಕು. ನಾನು ಯಾವತ್ತೂ ಜಾತಿ ಭೇದ ಮಾಡುವುದಿಲ್ಲ. ದೇಶಕ್ಕಾಗಿ ನಾನು ನನ್ನ ಪ್ರಾಣ ಕೊಡಲು ಸಿದ್ಧ. ಅವರು ಕಳೆದ ವರ್ಷ ಆಗಸ್ಟ್ 15ರಂದು ಮಾಶಾಳ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಪ್ರತಿಷ್ಠಾಪನೆಯಾಗಿದ್ದು, ಮೂರ್ತಿ ಪ್ರತಿಷ್ಠಾಪನೆಯ 2ನೇ ವರ್ಷಾಚರಣೆ ಹಾಗೂ ಸಂಗೊಳ್ಳಿ ರಾಯಣ್ಣನವರ ಜಯಂತ್ಯೋತ್ಸವ ನೆರವೇರಿಸಿದರು. ಮಾಶಾಳ ಗ್ರಾಮಕ್ಕೆ ಅಂಟಿಕೊಂಡಿರುವ ಮರುಳರಾಧ್ಯ ಶಿವಾಚಾರ್ಯರ ಮಠದಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿವರೆಗೆ ಭವ್ಯ ಮೆರವಣಿಗೆಯು ಸಹಸ್ರಾರು ಅಭಿಮಾನಿಗಳ ಸಮ್ಮುಖದೊಂದಿಗೆ ಪಾದಯಾತ್ರೆ ಮುಖಾಂತರ ರಾಯಣ್ಣನವರ ಮೂರ್ತಿ ಹತ್ತಿರ ತೆರಳಿ ಪೂಜೆ ಸಲ್ಲಿಸಿದರು. ಸೈಫನ್ ಮುಲ್ಲಾ, ಜಿಕೆ ನ್ಯೂಸ್ ಕನ್ನಡ, ಅಫಜಲಪುರ. ನೋಡಿ, ನಾವು ಮುಂದಿನ ಒಂದು ನಮ್ಮ ಪೀಳಿಗೆಗಳು ಕಲಿಬೇಕು. ಪ್ರತಿಯೊಂದು ಮನೆಯಾಗ ಸಂಗೊಳ್ಳಿ ರಾಯಣ್ಣ ಇರಬೇಕು, ಹುಟ್ಟಬೇಕು, ಕಿತ್ತೂರು ರಾಣಿ ಚೆನ್ನಮ್ಮ ಹುಟ್ಟಬೇಕಂತ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಇವತ್ತಿನ ದಿನ ನಾವು ಅನ್ಯಾಯದ ವಿರುದ್ಧ ಸಂಗೊಳ್ಳಿ ರಾಯಣ್ಣ ಒಂದು ಮನಿಗೋಸ್ಕರ, ಒಂದು ಮಂಟನ್ಗೋಸ್ಕರ ಹೋರಾಟ ಮಾಡಿಲ್ಲ ಅಂತಂದ್ರೆ, ದೇಶಕ್ಕಾಗಿ ಜೀವ ತ್ಯಾಗ ಮಾಡ್ಯಾರ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಎಲ್ಲರಿಗೂ ಅವರು ಸ್ವಂತ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮೆಲ್ಲ ತಾಯಿಯಂದಿರ್ ನೋಡಿ ಬಹಳ ಖುಷಿ ಆಯ್ತು. ಹಿರಿಯರು ಎಲ್ಲರೂ ಅದೀರಿ ನೀವು. ನಿಮ್ಮೆಲ್ಲ ಪ್ರೀತಿ, ನಿಮ್ಮ ಎಲ್ಲ ಒಂದು ಬೆಂಬಲಕ್ಕೆ ನಾನು ಬಹಳ ಖುಷಿ ಆಗ್ತಾ ಇದೆ. ಮಾತಾ ಬರತ್ತಿಲ್ಲ ನನಗ. ಆದ್ರೆ ನೀವು ವಿಚಾರ ಮಾಡಿ, ಒಂದು ಸ್ವಲ್ಪ ನಾವು ಏನಪ್ಪ ಇದು ಮಾಡಕತ್ತಾರ ಅಂತೇಳಿ ನಾವೆಲ್ಲರೂ ಕೂಡ ನೋವು ಮಾಡ್ಕೊಂತೀವಿ. ಆ ಪಾಪ ಸಂಗೊಳ್ಳಿ ರಾಯಣ್ಣ ತನ್ನ ಜೀವನವನ್ನೇ ದೇಶಕ್ಕಾಗಿ ಸಮರ್ಪಣೆ ಮಾಡಿ ಎಂತಹ ಕಷ್ಟಗಳನ್ನ, ಎಂತಹ ನೋವುಗಳನ್ನ ತಿಂದು, ಚರ್ಮ ಸುಳಿದ್ರು, ರಕ್ತ ಬಂದ್ರು, ಎಟ್ಟು ಹೊಡೆದ್ರು ಕೂಡ ನಾನು ದೇಶಕ್ಕಾಗಿ ಸೈತಿನೇ ಹೊರತು ದೇಶ ಬಿಡಲ್ಲ ಅಂತಕ್ಕಂಥ ಮಾತೇನು ಕೊಟ್ಟಾರಲ್ಲ, ನಿಜವಾಗಲೂ ಅದು ಸಂಗೊಳ್ಳಿ ರಾಯಣ್ಣನ ತಾಕತ್ತ ಅಂತಕ್ಕಂಥದ್ದನ್ನು ತಿಳ್ಕೊಂಡು ನಾವೆಲ್ಲರೂ ಕೂಡ ಜಾತಿ ಅಂತ ನಾವು ಹೊಡೆದಾಡಗತ್ತೀವಿ. ಇನ್ನ ಅದಕ್ಕೆ ದೇಶ ಉದ್ಧಾರ ಆಗಿಲ್ಲ. ಜಾತೀಯತೆ ಬಿಡೋಣ. ನಾವೆಲ್ಲರೂ ಕೂಡ ಭಾರತೀಯರು, ನಾವೆಲ್ಲರೂ ಕೂಡ ಭಾರತದ ಪ್ರಜೆಗಳು. ಭಾರತದ ಸ್ವಾತಂತ್ರ್ಯಕ್ಕಾಗಿ ಯಾರು ವೀರಮರಣನ ಹೊಂದಿದ್ದಾರೆ ಅಂತವ್ರಿಗೆ ಗೌರವ ಕೊಡುವಂತದ್ದು ಅದು ಕೇವಲ ಮರುಳರಾಧ್ಯ ಸ್ವಾಮಿಗಳು ಅಷ್ಟೇ ಅಲ್ಲ, ನಾವೆಲ್ಲರೂ ಕೊಡ್ಬೇಕು. ನಾವು ಮಾತಾಡ್ತೀವ್ರಿ, ಕೂತು ಮಾತಾಡಕ್ಕೆ ಏನ್ ಗಂಟೆ ಓದೈತಿ, ಆದ್ರೆ ಅವ್ರು ಮಾಡಿದ್ದು ಎಷ್ಟದಂತ ನಾವು ನೆನಪಾಗೋದಿಲ್ಲ. ನಾವು ಮಾತಾಡ್ತೀವಿ, ಏನು ಮಾಡ್ತೀವಿ, ಆದ್ರೆ ಇದು ಯಶಸ್ವಿ ಆಗಬೇಕಾಗಿತ್ತು ಅಂತಂದ್ರೆ ಇದು ಮರುಳರಾಧ್ಯ ಶಿವಾಚಾರ್ಯ ಯಶಸ್ವಿ ಅಲ್ಲ. ಇದು ಏನಂತಂದ್ರೆ ಅದು ಸಂಗೊಳ್ಳಿ ರಾಯಣ್ಣನ ಇರ್ತಕ್ಕಂತಹ ದೇಶದ ಬಗ್ಗೆ ತಾಕತ್ತೇನದ ಅದು ತೋರಿಸ್ಕೊಟ್ಟಿದೆ ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಜವಾಗ್ಲೂ ಕೂಡ ಹೆಮ್ಮೆ ಪಡಬೇಕು. ಎಲ್ಲದಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನು ಸಂವಿಧಾನ ಏನಿದೆ ಅದು ನಿಜವಾಗ್ಲೂ ಕೂಡ ಭಾರತ ದೇಶದೊಳಗ ಇನ್ನೂ ಜೀವಂತವಾಗಿದೆ. ಯಾವತ್ತೂ ಅದು ಜಾತಿ ಮಾಡಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಾ ಸಮಾಜಕ್ಕೂ ಬೇಕು, ದೇಶಕ್ಕೆ ಬೇಕು. ಅದೇ ರೀತಿಯೊಳಗೆ ಸಂಗೊಳ್ಳಿ ರಾಯಣ್ಣನು ಕೂಡ ನಿಮಗೆಲ್ಲರಿಗೂ ಬೇಕು ಅಂತಕ್ಕಂಥ ಮಾತನ್ನ ಹೇಳಿ ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ನಾವೆಲ್ಲರೂ ಕೂಡ ತಿಳ್ಕೋಬೇಕು. ಈ ಒಂದು ಕಾರ್ಯಕ್ರಮದ ನಾವೆಲ್ಲ ರೀತಿ ಮಾಡಾಕತ್ತೀವಿ. ನಾವೇನು ಬಂದೀವಿ ನಡ್ಕೋತು ಮಾಡೋದೇನು ದೊಡ್ಡದಲ್ಲ. ನಮ್ಮ ನಿಜವಾಗ್ಲೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅದರೊಳಗೆ ನಮ್ಮ PSS ಸಾಹೇಬರು ನಿಜವಾಗ್ಲೂ ಬಹಳ ಕಷ್ಟಪಟ್ಟು ಎಲ್ಲಾ ಸಿಬ್ಬಂದಿಯವರು ಎಲ್ಲಿಲ್ಲವರು ಬಂದು ಪಾಪ ರಾತ್ರಿ ಬೆಳಗಾನೆ ಎಚ್ಚರಿದ್ದು ಇವತ್ತೇನಂದ್ರೆ ನಮ್ಮ ಪ್ರಜೆಗಳಿಗೆ ಏನೋ ಆಗ್ಬಾರ್ದು, ಅವ್ರ ಶಾಂತಿಯನ್ನ ಕಾಪಾಡಬೇಕು, ಈ ಕಾರ್ಯಕ್ರಮದ ಯಶಸ್ವಿ ಮಾಡ್ಬೇಕಂತೇಳಿ ಬಂದಾರಲ್ಲ. ಒಂದು ಸಾರಿ ನಮ್ಮೆಲ್ಲಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಜೋರಾದ ಚಪ್ಪಾಳೆ ಬರ್ರಿ ಅಂತಕ್ಕಂಥ ಮಾತನ್ನ. ಯಾಕಂತಂದ್ರೆ ಅವ್ರಿಗೂ ಹೆಂಡ್ರ ಮಕ್ಕಳು ಇರ್ತಾರ, ಬೈತಾರ ಹೊಡಿತಾರ ಅನ್ನೋದು ಅಷ್ಟೇ ಇರ್ತೈತಿ. ಆದ್ರೆ ಅವ್ರೂ ಕೂಡ ಬಹಳ ಅವ್ರ ಕೆಲಸ ಬಹಳ ಇದ್ರೊಳಗೆ ಯಶಸ್ವಿ ಇದೆ ಅಂತಕ್ಕಂಥ ಮಾತನ್ನ ಹೇಳಿ ನೀವೆಲ್ಲರೂ ಕೂಡ ಗ್ರಾಮದವರು ಯಾವುದೂ ಕೂಡ ಊಹಾಪೋಹಗಳು, ಸುಳ್ಳು ಮಾತುಗಳು, ನಾವ್ ಏನೇನೋ ಬಾಳ ಮಂದಿ ಮಾತಾಡೋಣ, ನಾವು ರೊಕ್ಕ ತೋಣಿನ ಅಂತೇಳಿ ಮಾತಾಡೋದ್ರ ಅವ್ರು ಜಾಡ್ಸ್ಕೊಂಡಾರನು. ಆದ್ರ ನಾನು ಏನಾದರೂ ರೊಕ್ಕ ತಗೊಂಡಿದ್ದ ಅಂತ ಏನಾರ ಮಾಡಿದ್ರೆ ಬಹದೂರ್ ಹೋಗ್ತೀನಿ ಇಂಥ ವಿಚಾರದೊಳಗೆ ನಾನು ಯಾವತ್ತೂ ಕೂಡ ರೊಕ್ಕಿನ ಆಸೆ ಮಾಡುವಂತ ವ್ಯಕ್ತಿ ಅಲ್ಲ. ದೇಶ ಧರ್ಮ ಅಂತ ಬಂದಾಗ ನಾನು ಜೀವ ಕುಳ್ಳಕ್ಕೂ ರೆಡಿ ಇದ್ದೀನಿ ಅಂತ ಹೇಳಿ ಯಾವಾಗ್ಲೂ ಹೇಳಿದ್ನಿ, ಮುಂದೂ ಹೇಳ್ತೀನಿ ಅಂತಕ್ಕಂಥ ಮಾತ ತಮ್ಮೆಲ್ಲರೂ ಕೂಡ ತಿಳ್ಕೋಬೇಕು ಅಂತಕ್ಕಂಥ ಮಾತನ್ನ ಹೇಳಿ, ಯಾರು ಏನೇ ತಿಳ್ಕೊಂಡ್ರು ಅದು ಏನ ಸತ್ಯತೆ ಅದ ಅದು ಚೌಡಮ್ಮಗೆ ಗೊತ್ತದ, ಸಂಗೊಳ್ಳಿ ರಾಯಣ್ಣನ ಆತ್ಮಕ ಗೊತ್ತಿದೆ. ಸತ್ಯದ ದೇಶ ಪ್ರೇಮ ಹೊಂದಿರತಕ್ಕಂಥ ಜನರಿಗೆ ಮುತ್ಯ ಏನನ ಅಂತ ಹೇಳಿ ತೋರಿಸೋದು, ಮುತ್ಯ ಏನನ ಅನ್ನೋದು ಗೊತ್ತು, ಚೌಡಮ್ಮಗೆ ಮಾತ್ರ ಗೊತ್ತದ ಅಂತ ತಿಳ್ಕೊಂಡು ನನ್ನ ಭಕ್ತರು ಕೂಡ ನನಗೆ ಯಾವತ್ತೂ ಕೈ ಬಿಟ್ಟಿಲ್ಲ. ಎಲ್ಲಾ ಭಕ್ತರು ನನ್ನ ಕೈ ಯಾವತ್ತೂ ಬಿಟ್ಟಿಲ್ಲ, ಬಿಡೋದು ಇಲ್ಲ. ನಾವು
ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ ಎಚ್ಕೆಡಿಇಟಿಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ ಬಿಎಸ್ಸಿ ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ ಬಿಬಿಟಿ ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. NH 65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.